ओम शांति। ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿ ಪ್ರಕಾಶವಾದ ಬಿಂದು ಸರ್ವಶ್ರೇಷ್ಠ ಆತ್ಮ ನಾನು ಓಂ ಶಾಂತಿ। ಈ ದಿನದ ಅವ್ಯಕ್ತ ಮಹಾವಾಕ್ಯವಾಗಿದೆ, ಪ್ರತ್ಯಕ್ಷತೆಯ ಪುರುಷಾರ್ಥ ಏನು ಅಂತ। ಮುರಳಿಯ ದಿನಾಂಕ 19/4/73। निकृष्ट से श्रेष्ठ तथा भाग्यहीन से भाग्यवान बनाने वाले शिव बाबा बोले, ಕನಿಷ್ಠರಿಂದ ಶ್ರೇಷ್ಠ ಅಥವಾ ಭಾಗ್ಯಹೀನರಿಂದ ಭಾಗ್ಯಶಾಲಿಯನ್ನಾಗಿ ಮಾಡುವಂತಹ ಶಿವ ಬಾಬಾ ಮಕ್ಕಳ ಜೊತೆಗೆ ಮಾತನಾಡ್ತಿದ್ದಾರೆ। क्या आप अपने को बाप दादा के समीप रहने वाले पद्मापदम भाग्यशाली श्रेष्ठ आत्माएं समझते हो? ನಿಮ್ಮನ್ನು ನೀವು ಬಾಪ್ ದಾದಾನ ಸಮೀಪದಲ್ಲಿರುವ ಪದ್ಮಾಪದಂ ಭಾಗ್ಯಶಾಲಿ ಶ್ರೇಷ್ಠ ಆತ್ಮ ನಾನು ಎಂದು ತಿಳಿದುಕೊಂಡಿದ್ದೀರಾ? जो जिसके समीप रहने वाले होते हैं उन जैसे समीप रहने वालों को गुण स्वतः और सहज ही आ जाते हैं। ಯಾರು ಯಾರ ಫ್ರೆಂಡ್ಶಿಪ್ ಅಂತ ಹೇಳ್ತೇವೆ ಅಥವಾ ಯಾರ ಬಳಿ ಇರ್ತಾರೆ, ಸಮೀಪದಲ್ಲಿರ್ತಾರೆ, ಜೊತೆಯಲ್ಲಿರ್ತಾರೆ, ಅವರ ಥರದ ಗುಣವರ್ತನೆಗಳನ್ನು ಸಹಜವಾಗಿ ಕಲಿತಾರೆ। इसलिए कहा जाता है कि संग का रंग अवश्य लगता है। ಆದ್ದರಿಂದ ಗಾದೆ ಏನಿದೆ, ಸಂಘದಂತೆ ರಂಗು, ಅವ್ರು ಹೇಗಿರ್ತಾರೆ ಆ ಸಂಘಟನೆಯಲ್ಲಿ ಜನ ಅದರಂತೆಯೇ ಕಲಿತಾರೆ, ಅದಕ್ಕೆ ಅವರ ಬಣ್ಣ ಅಂತ ಹೇಳ್ತಾರೆ। ಅವಶ್ಯ ಅವರ ಗುಣಗಳ ಬಣ್ಣ ತಾಗುತ್ತೆ। तो आप आत्माएं जो सदा बाप दादा के समीप अर्थात श्रेष्ठ संग में रहते हो, उनके गुण का व संस्कार तो अवश्य बाप दादा के समान ही होंगे। ಹಾಗಾದರೆ ನಾವು ಆತ್ಮಗಳು ಬಾಪ್ ದಾದರವರ ಸಮೀಪದಲ್ಲಿದ್ದೇವೆ, ಈ ಶ್ರೇಷ್ಠ ಸಂಘದಲ್ಲಿದ್ದೇವೆ, ಹಾಗಾದರೆ ಅವರ ಗುಣ ಸಂಸ್ಕಾರಗಳು ಅವಶ್ಯ ನಮಗೆ ತಾಗುತ್ತೆ, ಆ ಬಣ್ಣ ನಾವು ಅಂಟಿಸ್ಕೋತೇವೆ। निरंतर श्रेष्ठ संग में रहने वाले आप वत्स अपने में सदा यह रूहानी रंग लगा हुआ अनुभव करते हो। ಹೀಗೆ ನಿರಂತರ ಈ ಶ್ರೇಷ್ಠ ಸಂಘದಲ್ಲಿರುವಂತಹ ಆತ್ಮಗಳು ನಾವು, ಬಾಬಾ ಹೇಳ್ತಾರೆ, ಅವಶ್ಯ ಆತ್ಮಿಕ ಈ ಸಂಘಟನೆಯ ಬಣ್ಣ ಅಂಟಿಸಿಕೊಂಡಿರುವ ಅನುಭವವನ್ನು ಮಾಡುತ್ತಿದ್ದೀರಾ? क्या आप वत्स स्वयं को हर समय रूहानी रंग में रंगे हुए आत्माएं समझते हो? ಬಾಬಾ ಕೇಳ್ತಾರೆ, ನಿಮ್ಮನ್ನು ನೀವು ಸ್ವಯಂ ಈ ಸಮಯದಲ್ಲಿ ಪರಮಾತ್ಮನ ಸಂಘಟನೆಯಲ್ಲಿದ್ದು ಪರಮಾತ್ಮನ ಬಣ್ಣ ಅಂಟಿಸಿಕೊಂಡಿರೋ ಆತ್ಮ ನಾನು ಅಂತ ಭಾವಿಸಿದ್ದೀರಾ? जैसे स्थूल रंग स्पष्ट दिखाई देते वैसे ही कुछ संग में रहने वाले आत्माओं का मायावी रंग के छिप नहीं सकता बोलो दिखाई देता है ना। ಹೇಗೆ ಅಂದರೆ ಬಾಬಾ ಹೇಳ್ತಾರೆ, ಸ್ಥೂಲ ಬಣ್ಣ ಆಟ ಆಡ್ತಾರೆ ನೋಡಿ, ಬಣ್ಣ ಅಂಟಿದ್ದು ಕಾಣ್ತದೆ। ಅದೇ ರೀತಿಯಾಗಿ ಕುಸ್ಸಂಗಕ್ಕೆ ವಶರಾದಂಥ ಆತ್ಮಗಳು ಅವರ ದುರ್ಗುಣ ದುರಭ್ಯಾಸಗಳನ್ನು ಕಲ್ತಿದ್ರೆ, ಆ ಬಣ್ಣ ಅಂಟಿಸ್ಕೊಂಡಿದ್ರೆ ಅದನ್ನು ಅಡಗಿಸಿಡ್ಲಿಕ್ಕೆ ಆಗೋದಿಲ್ಲ, ಅದು ಕಾಣಿಸುತ್ತೆ ತಾನೆ। ಅದೇ ರೀತಿಯಾಗಿ ಬಾಬನ ಸಂಘಟನೆಯಲ್ಲಿ ಬಾಬನ ಮಕ್ಕಳಾಗಿ ಬಾಬನಿಂದ ಬಾಬನ ಸಮಾನತೆ ಜೊತೆಗಿದ್ದೇವೆ ಅಂದರೆ ಅವರ ಬಣ್ಣ ಕೂಡ ಮಕ್ಕಳಿಗೆ ಅವಶ್ಯ ತಾಗಬೇಕು। ವಸೋನೆ ಫಿರ್ ಹಿಲಾಕರ್ ತೋ ಹಿಲಾಕರ್ ಕ್ಯಾ ಹಿಲಾಕರ್ ಕಹಾ ಹಾ ಕೆ ಬಾಬಾ ಕೇಳಿದ ಮೇಲೆ, ಹೌದು, ಯಾವ ಸಂಘಟನೆಯಲ್ಲಿ, ಯಾವ ಗುಂಪಲ್ಲಿ, ಯಾವ
ಯಾರ ಜೊತೆಗಿರ್ತವೆ ಅವರ ಬಣ್ಣ ಬರ್ತದೆ, ಅದಕ್ಕೆ ಸಂಗದಂತೆ ರಂಗು. तब वैसे ही श्रेष्ठ संग में रहने वालों का रूहानी रंग भी सभी को दिखाई देना चाहिए. ಲೌಕಿಕದಲ್ಲಿ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಹೇಳ್ತಾರೆ, ಒಳ್ಳೆ ಫ್ರೆಂಡ್ಶಿಪ್ ಮಾಡು, ಒಳ್ಳೆ ಜನರ ಜೊತೆಗಿರು, ಅಂದರೆ ಒಳ್ಳೆಯದನ್ನು ಕಲಿಬೇಕಾದ್ರೆ ಒಳ್ಳೆ ಜನರ ಜೊತೆಗಿರಬೇಕು ಅಂತ ಹೇಳ್ತಾರೆ. ಆದರೆ ಒಳ್ಳೆ ಜನ ಎಲ್ಲಿ ಹುಡುಕಿ ಕೊಡಬೇಕು? ಹಾಗೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಬಾಬಾದಗೋಸ್ಕರ ಸ್ವತಃ ತಾನೇ ಮಾತಾ ಪಿತಾ ಶಿಕ್ಷಕ ಸದ್ಗುರು ನಮಗೆ ಶ್ರೇಷ್ಠ ಸಂಘಟನೆಯಲ್ಲಿಟ್ಟು ಆತ್ಮಿಕ ಬಣ್ಣ ಯಾವುದನ್ನೋದನ್ನು ಕಲಿಸ್ತಿದ್ದಾರೆ, ಅಂಟಿಸ್ತಿದ್ದಾರೆ. कोई भी देखे तो उनको यह मालूम हो कि यह रूहानी रंग में ರಂಗಿ ಹುಯಿ ಆತ್ಮಾಯೇ ಹೇ. ಯಾರೇ ನಮ್ಮನ್ನು ನೋಡಿದಾಗ ಅವರಿಗೆ ನಮಗೆ ನೋಡಿದಾಗ ನಮಗೆ ಆತ್ಮಿಕ ಬಣ್ಣ ಅಂಟಿಸಿಕೊಂಡವರು ಎಂಬುದು ಅವರಿಗೆ ಕಾಣಬೇಕು. ಐಸೆ ಸಭಿ ಕೋ ಮಾಲೂಮ್ ಹೋತಾ ಹೇ ಯಾ ಅಭಿ ಗುಪ್ತ ಹೋ. ಹೀಗೆ ನಿಮಗೆ ಆತ್ಮಿಕ ಬಣ್ಣ ಅಂಟಿಸಿಕೊಂಡವರು ನೀವು ಅನ್ನೋದನ್ನ ನಿಮಗೆ ನೋಡಿದಾಗ ಅನ್ಯರಿಗೆ ಬಣ್ಣ ಕಾಣಿಸುತ್ತೋ ಅಥವಾ ಇನ್ನು ಗುಪ್ತವಾಗಿದ್ದೀರಾ? ಯಹ ರೂಹಾನಿ ರಂಗ ಗುಪ್ತ ಬಿ ರಹನಾ ಹೇ ಕ್ಯಾ ಪ್ರತ್ಯಕ್ಷ ಕಬ್ ಹೋನಾ ಹೇ. ಈ ಆತ್ಮಿಕ ಬಣ್ಣ ಇನ್ನು ಗುಪ್ತವಾಗಿರ್ಬೇಕಾ? ಇದು ಪ್ರತ್ಯಕ್ಷ ಆಗೋದು ಯಾವಾಗ? ಕ್ಯಾ ಅಂತಮೇ ಪ್ರತ್ಯಕ್ಷ ಹೋಂಗೆ ಯಾ ಡೇಟ್ ಕೋನ್ಸಿ ಹೋಗಿ. ನೀವು ಆತ್ಮಿಕ ಬಣ್ಣ ಅಂಟಿಸ್ಕೊಂಡವ್ರು, ಕೆಲವರು ಬಾಬನ ಮಕ್ಕಳು ಹೀಗೆ ಹೇಳ್ತಾರೆ, ನಾವು ಜ್ಞಾನ ಕೇಳ್ತಿದ್ದೇವೆ, ಬಾಬನ ಮನೆಗೆ ಬರ್ತಿದ್ದೇವೆ ಅಂತ ನಮ್ಮವರಿಗೆ ನಮ್ಮ ಲೌಕಿಕ ಮಿತ್ರ ಸಂಬಂಧಿಕರಿಗೆ ಗೊತ್ತಾಗಬಾರ್ದು ಅಂತ ಗುಪ್ತವಾಗಿರೋ ಪ್ರಯತ್ನದಲ್ಲೇ ಇರ್ತಾರೆ. ಇದೇ ವಿಚಾರದಲ್ಲೇ ಇರ್ತಾರೆ, ನಾವು ಬರ್ತೇವೆ ಬಾಬನ ಮನೆಗೆ ಅಂತ ನಮ್ಮಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಹಾಗಾದ್ರೆ ನೀವು ಪ್ರತ್ಯಕ್ಷ ಆಗೋದು ಯಾವಾಗ? ಪ್ರತ್ಯಕ್ಷತೆಯ ಡೇಟ್ ಯಾವುದು ಫಿಕ್ಸ್ ಮಾಡಿದ್ದೀರಿ? अंत की डेट सभी की प्रत्यक्षता के आधार पर है. ड्रामा प्लान अनुसार आप श्रेष्ठ आत्माओं के साथ पश्चाताप का संबंध है. ಹೀಗೆ ಬಾಬಾ ಹೇಳ್ತಾರೆ ಅಂತ್ಯದಲ್ಲಿ ಪ್ರತ್ಯಕ್ಷತೆಗೆ ಆಧಾರ ಅಂದರೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ನೀವು ಶ್ರೇಷ್ಠ ಆತ್ಮಗಳು ಪ್ರತ್ಯಕ್ಷ ಆಗ್ತೀರಿ. ಬಾಬಾ ಹೇಳ್ತಾರೆ ಜೊತೆಗೆ ಬಾಬಾ ಹೇಳ್ತಾರೆ ಆತ್ಮಾओं के साथ पश्चाताप का संबंध है. ಯಾರಿಗೆ ಈ ಪ್ರತ್ಯಕ್ಷತೆ ಆಗಿರೋದಿಲ್ಲ ಅವರಿಗೆ ಕೊನೆಗೆ ಪಶ್ಚಾತ್ತಾಪನ ಆಗುತ್ತೆ. जब तक पश्चाताप न किया तब तक मुक्तिधाम जाने का वर्षा भी नहीं पा सकते. ಹೀಗೆ ಬಾಬನ ಜ್ಞಾನನ ಪಡಿಲಿಲ್ಲ, ಭಾಗ್ಯನ ಪಡಿಲಿಲ್ಲ, ಈ ಪಶ್ಚಾತ್ತಾಪ ಅಂತ್ಯಕ್ಕೆ ಆತ್ಮಗಳಿಗೆ ಆಗ್ತದೆ. ನಮಗೆ ಸಂಬಂಧ ಪರಮಾತ್ಮನ ವಿಷಯ ಸಂಸ್ಥೆ ವಿಷಯ ಗೊತ್ತಾದ್ರೂ ನಾವು ಮಾಡಲಿಲ್ಲ ಅಂತ ಪಶ್ಚಾತ್ತಾಪ ಪಟ್ಟಾಗಲೇ ಬಾಬಾ ಹೇಳ್ತಾರೆ ಮುಕ್ತಿಗೆ ಹೋಗುವ ಅವಕಾಶ ಇದೆ. इसलिए जो निमित्त बनी हुई है उनसे ही तो पूछेंगे ना निमित्त कौन है. ಅದಕ್ಕೆ ಬಾಬಾ ಹೇಳ್ತಾರೆ ನಿಮಿತ್ತರಾಗಿರೋಂಥವ್ರು ಇರ್ತಾರಲ್ಲ, ಬಾಬಾ ನಾಳೆ ಅವರನ್ನು ಪ್ರಶ್ನಿಸ್ತಾರೆ, ಯಾರು ನಿಮಿತ್ತ ಇದ್ದೀರಿ? ಆಪ್ ಸಭಿ ಹೋನಾ. ಎಷ್ಟು ಆತ್ಮಗಳಿಗೆ ಜ್ಞಾನ ಸಿಗಲಿಲ್ಲ ಕೊಡಲಿಲ್ಲ ಅಂತ ಬಾಬಾ ನಾಳೆ ಎಲ್ಲ ಸೇವೆಯ ವಿಷಯನೂ ಕೂಡ ಮಕ್ಕಳಿಗೇನೆ ಕೇಳ್ತಾರೆ ತಾನೆ. ತಬಿ अपने ही आगे अपने संपूर्ण स्टेज प्रत्यक्ष नहीं है तो औरों को आगे कैसे प्रत्यक्ष होंगे. ಹೀಗೆ ಮಕ್ಕಳು ಗುಪ್ತವಾಗಿರಬೇಕು, ಹೌದು, ಆದರೆ ನಿಮ್ಮ ಸಂಪೂರ್ಣ ಸ್ವರೂಪ ನಿಮಗೆ ಪ್ರತ್ಯಕ್ಷ ಆಗಲಿಲ್ಲ ಅಂದರೆ ನೀವು ನಿಮ್ಮ ಸುತ್ತಲಿರೋ ನಿಮ್ಮ ಮಿತ್ರ ಸಂಬಂಧಿಕರಿಗೆ ಮತ್ತೆ ಬಾಬನ ಪ್ರತ್ಯಕ್ಷತೆ ಹೇಗೆ ಮಾಡ್ತೀರಿ? क्या अपनी संपूर्ण स्टेज आपको श्रेष्ठ दिखाई देती है? वह हाथ उठाओ. ಯಾರಿಗೆ ನಿಮ್ಮ ಸಂಪೂರ್ಣ ಸ್ವರೂಪ ನಿಮ್ಮ ಸಂಪೂರ್ಣ ಸ್ಟೇಜ್ ಕಾಣಿಸ್ತದೆ, ಯಾವುದು? ಫರಿಸ್ತಾ ರೂಪ, ಅಂಥವ್ರು ಕೈ ಎತ್ತಿ ಅಂತ ಬಾಬಾ ಕೇಳ್ತಾರೆ. वास्तव में संपूर्ण स्टेज तो नॉलेज से सभी बनते हैं लेकिन अपने आप को क्या समझते हो. ಹೀಗೆ ವಾಸ್ತವಿಕವಾಗಿ ಸಂಪೂರ್ಣ ಸ್ವರೂಪ ಜ್ಞಾನದಿಂದಲೇ ಆಗಬೇಕು. ಆದರೆ ಈಗ ನಿಮ್ಮನ್ನು ನೀವು ಏನಂತ ತಿಳ್ಕೊಂಡಿದ್ದೀರಿ, ಏನು ಭಾವಿಸಿದ್ದೀರಾ? समीप के हिसाब से उस समान बनेंगे ना तो अपनी संपूर्ण स्टेज दिखाई देती है. ಹೀಗೆ ಬಾಬನ ಸಮೀಪತೆಯ ಲೆಕ್ಕಾಚಾರದಂತೆ ನಾವೀಗ ಬಾಬ್ ಸಮಾನ ಆಗಬೇಕಾಗಿದೆ. ಹಾಗಾದರೆ ನಾವು ಬಾಬನ ಸಮೀಪತೆಯಲ್ಲಿದ್ದೇವ, ಆ ಸಂಪೂರ್ಣ ಸ್ಟೇಜ್ ನಮ್ಮಲ್ಲಿ ಕಾಣಿಸುತ್ತಿದೆಯಾ ಅಂತ ಬಾಬಾ ಕೇಳ್ತಾರೆ. ಮೈ ಕೋನ್ ಹೂಂ ಯಾ ಪಹಲಿ ಹಲ್ ನಹಿ ಹುಯಿ ಹೈ ಕ್ಯಾ. ನಾನು ಯಾರಾಗಿದ್ದೇನೆ, ನಾನು ಯಾರು, ಈ ಒಗಟು ಬಾಬಾ ಕೇಳ್ತಿದ್ದಾರೆ. ನಿಮಗೆ ಬಿಡಿಸ್ಲಿಲ್ವಾ, ಇದಕ್ಕೆ ಉತ್ತರ ಸಿಗಲಿಲ್ವಾ? ಕಲ್ಪ ಪಹಲೆ ಮೈ ಕ್ಯಾ ಥಿ ಯಹ ಅಪ್ನೆ ಸಂಪೂರ್ಣ ಸ್ಟೇಜ್ ಭೂಲ್ ಗಯೇ ಹೋ. ಕಲ್ಪದ ಹಿಂದೆ ನಾನೇನಾಗಿದ್ದೆ? ನಮ್ಮ ಈ ಸಂಪೂರ್ಣ ಸ್ವರೂಪವನ್ನು ಬಾಬಾ ಹೇಳ್ತಿದ್ದಾರೆ, ಮರ್ತು ಬಿಟ್ಟಿದ್ದೀರಾ.
औरों को तो 5,000 वर्ष की बात पहले याद दिलाते हो। पहले पहले जब आते हैं तो पूछते हैं ना कि पहले कभी मिले थे। ಯಾರಾದರೂ ಹೊಸದಾಗಿ ಬಂದಾಗ 5,000 ವರ್ಷದ ಕಾಲಚಕ್ರ ನೆನ್ಪು ಮಾಡಿಸ್ತೇವೆ, ನೀವು 5,000 ವರ್ಷದ ಹಿಂದೆ ಬಂದಿದ್ರಾ ಇಲ್ಲಿ ಯಾವಾಗಾದ್ರೂ ಅಂತ ಕೇಳ್ತೇವೆ। जब औरों को कल्प पहले वाली बातें याद दिलाते हैं तो याद दिलाने वालों को अपने आप की तो याद होगी ना, दर्पण स्पष्ट नहीं है। ಹೀಗೆ ಅನ್ಯರಿಗೆ ಕಲ್ಪದ ಹಿಂದಿನ ವಿಷಯಗಳನ್ನ ನಾವು ನೆನಪು ಮಾಡಿಸ್ತೇವೆ ಅಂತ ಹೇಳಿದ್ರೆ ಬಾಬಾ ಹೇಳ್ತಿದ್ದಾರೆ, ನಮಗೂ ನಮ್ಮ ಕಲ್ಪದ ಹಿಂದಿನ ಶ್ರೇಷ್ಠ ಸ್ವರೂಪ ಸ್ಪಷ್ಟ ನೆನಪಿರಬೇಕು, ಸ್ಪಷ್ಟವಾಗಿ ದರ್ಪಣ ಕಾಣ್ತಿದೆಯಾ ಅಂತ ಕೇಳ್ತಾರೆ। जब दर्पण स्पष्ट होता है तो और पावरफुल होता है तो जो जैसा है वह वैसे ही दिखाई देता है। ಹೀಗೆ ಯಾವಾಗ ಬಾಬಾ ಹೇಳ್ತಾರೆ ದರ್ಪಣ ಸ್ಪಷ್ಟವಾಗಿರ್ತದೆ, ಪವರ್ಫುಲ್ ಆಗಿರ್ತದೆ, ಆ ರೀತಿಯಾಗಿನೇ ಕಾಣಿಸ್ತದೆ। ದರ್ಪಣ ಸರಿ ಇಲ್ಲ ಅಂದ್ರೆ ವಸ್ತುಗಳು ಸರಿ ಕಾಣುವುದಿಲ್ಲ ಅದರಲ್ಲಿ। तो आप विशेष आत्मा है और श्रेष्ठ आत्मा है, क्या अपने श्रेष्ठ स्टेज को देख नहीं पाते? ನೀವು ವಿಶೇಷ ಆತ್ಮಗಳು, ಸರ್ವಶ್ರೇಷ್ಠ ಆತ್ಮಗಳು, ಹಾಗಾದರೆ ನಿಮ್ಮ ಸರ್ವಶ್ರೇಷ್ಠ ಸ್ವರೂಪ ನಿಮಗೆ ಕಾಣಿಸುತ್ತಿಲ್ವಾ? इतनी ही देरी है विनाश के आने में, जब तक आप निमित्त बनी आत्माओं को अपने संपूर्ण स्टेज का स्पष्ट साक्षात्कार हो जाए। ಬಾಬಾ ಹೇಳ್ತಿದ್ದಾರೆ ನೋಡಿ, ನೀವು ಶ್ರೇಷ್ಠ ಆತ್ಮಗಳು, ಮಹಾನ್ ಆತ್ಮಗಳು, ನಿಮ್ಮ ಶ್ರೇಷ್ಠ ಸ್ವರೂಪ ನಿಮಗೆ ಕಾಣಬೇಕು। ಇಷ್ಟು ಲೇಟ್ ಇದೆ ಅಂದರೆ ನೀವು ವಿನಾಶ ಪೂರ್ವದಲ್ಲಿ ನಿಮ್ಮ ಶ್ರೇಷ್ಠ ಸ್ವರೂಪವನ್ನು ತಲುಪಿಟ್ರಿ ಅಂತ ಹೇಳಿದರೆ ನಿಮ್ಮ ಸಂಪೂರ್ಣ ಸ್ವರೂಪತೆ ಸ್ಪಷ್ಟತೆ ಆ ಸಾಕ್ಷಾತ್ಕಾರದಿಂದಾಗಿ ವಿನಾಶ ತಡ ಆಗ್ತಾ ಇದೆ। ನಾವು ಸಂಪೂರ್ಣ ನಮ್ಮ ಶ್ರೇಷ್ಠ ಸ್ವರೂಪಕ್ಕೆ ತಲುಪಿದ ಕೂಡಲೇ ಬಾಬಾ ಹೇಳ್ತಾರೆ ಅದು ಒಂದು ವಿನಾಶದ ಘಳಿಗೆ ಆಗ್ಬಿಡ್ತದೆ। ಜಲ್ದಿ ಹೋನಾಕಿ ದೇರಿ ಹೇ, ಹೀಗೆ ನೀವು ಬೇಗ ತಯಾರಾಗ್ತೀರಿ ಅಂದರೆ ಬೇಗ ವಿನಾಶ ಆಗುತ್ತೆ, ನೀವು ತಯಾರಾಗೋದು ಲೇಟ್ ಆದರೆ विनाशन लेट ಆಗ್ತದೆ। अब सतगुरुवार है ना, तो आज वतन में रू रिहान चल रही थी। कौन सी रू रिहान? बाबा ಈ ಮುರಳಿ ನುಡಿಸುವಾಗ ಸತಗುರುವಾರ ಇತ್ತು। ಇಂದು ಸತಗುರುವಾರದ ದಿನ ವತನದಲ್ಲಿ ಬಾಪ್ ಮತ್ತು ದಾದಾರವರಿಗೆ ಸಂಭಾಷಣೆ ನಡೀತಾ ಇತ್ತು। ಯಾವ ವಿಷಯದ ಬಗ್ಗೆ? वर्तमान स्टेज कहाँ तक नंबरवार पुरुषार्थियों को चला रही है। ವರ್ತಮಾನ ಸಮಯದ ಸ್ಟೇಜಿನ ಅನುಸಾರವಾಗಿ ಮಕ್ಕಳು ಯಾವ ರೀತಿ ನಂಬರ್ ವಾರ್ ಪುರುಷಾರ್ಥಿಗಳಿದ್ದಾರೆ। इसमें रिजल्ट क्या निकली होगी? पहले प्रश्न की रिजल्ट में मेजॉरिटी 50% से ज़्यादा नहीं निकले। ಹೀಗೆ ಬಾಬಾ ವರ್ತಮಾನ ಸಮಯದ ಅನುಸಾರವಾಗಿ ರಿಸಲ್ಟ್ ನೋಡ್ತಿದ್ದಾರೆ। ಬಾಬಾ ರಿಸಲ್ಟ್ ನೋಡ್ತಾ ಇದ್ದಾರೆ, ವರ್ತಮಾನ ಸಮಯ ಏನು ನಡೀತಾ ಇದೆ, ರಿಸಲ್ಟ್ ಏನಿದೆ ಮಕ್ಕಳದು 50% ಇದೆ। और पहला प्रश्न कौन सा? इस वर्ष का जो महत्व सुनाया था ना, जो डायरेक्शन दिया था कि यह वर्ष विशेष रूप से याद की यात्रा में रहना है, वह अव्यक्त स्थिति में स्थित रहने का वरदान प्राप्त करनी है। ಯಾಕೆಂದರೆ ಬಾಬಾ ಈ ವರ್ಷ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ನಿರಂತರ ಇರಬೇಕು ಅಥವಾ ಅವ್ಯಕ್ತ ಸ್ಥಿತಿಯ ವರದಾನದ ಅನುಭವನ ಮಾಡಬೇಕು ಅಂತ। ಏನು ಮಾಡಿದ್ರಿ ಅಂತ ಕೇಳ್ತಾರೆ। तो डायरेक्शन प्रमाण जो वर्ष के बाद में अटेंशन और स्थिति रही वह अभी है। ಹೀಗೆ ಬಾಬಾ ಹೋಮ್ವರ್ಕ್ ಕೊಟ್ಟರು, ನಿರಂತರ ನೆನಪಿನಲ್ಲಿರಿ, ಅವ್ಯಕ್ತ ಸ್ಥಿತಿಯಲ್ಲಿ ಇದು ವರದಾನ ಪಡ್ಕೊಳ್ಳಿ। ಈ ಡೈರೆಕ್ಷನ್ ಪ್ರಮಾಣವಾಗಿ ವರ್ಷ ಪೂರ್ಣ ಅಟೆನ್ಷನ್ ಇತ್ತ, ನೀವು ಆ ಸ್ಥಿತಿಯನ್ನು ರೂಪಣೆ ಮಾಡಿಕೊಂಡಿದ್ದೀರಾ। जो अव्यक्त वातावरण व रूहानी अनुभव पहले किए क्या वही रूहानी स्थिति अभी है। ಏನು ಅವ್ಯಕ್ತ ವಾತಾವರಣ ಆತ್ಮಿಕ ಸ್ಥಿತಿಯ ಅನುಭವನ ಮೊದಲು ಮಾಡಿದ್ದೀರಲ್ಲ, ಆತ್ಮಿಕ ಸ್ಥಿತಿ ಅದೇ ಈಗಲೂ ಇದೆಯಾ? तो स्टेज में न अनुभव में फर्क है। ಹಾಗೆ ಬಾಬಾ ಹೋಮ್ವರ್ಕ್ ಕೊಟ್ಟರು ಕೂಡ ಮೊದಲಿನಂತೆಯೇ ಇದ್ದೀರಿ, ಏನೂ ವ್ಯತ್ಯಾಸನೇ ಇಲ್ವಾ? तो जैसे सभी सेवा केंद्रों का आकर्षणमय वातावरण जो आप सभी को भी आकर्षण करता रहा, ಹೀಗೆ ನಿಮ್ಮೆಲ್ಲ ಸೇವಾ ಕೇಂದ್ರಗಳು ಆಕರ್ಷಣಮಯ ವಾತಾವರಣ ಆಗಿರಬೇಕು। ಅಂದರೆ ಆಕರ್ಷಣಮಯ ವಾತಾವರಣ ಅಂದರೆ ಏನಿರಬೇಕಲ್ಲಿ? ಯೋಗದ ಶಕ್ತಿ, ಅವ್ಯಕ್ತ ವಾತಾವರಣ ಇರಬೇಕು। वही क्या सर्विस करते हुए नहीं कर सकते? ಹೀಗೆ ಬಾಬಾ ಹೇಳ್ತಿದ್ದಾರೆ, ಈ ರೀತಿಯಾಗಿ ಸರ್ವಿಸನ್ನು ಮಾಡ್ತಾ
ವಾತಾವರಣದಲ್ಲಿ ಅವ್ಯಕ್ತತೆ ಅಥವಾ ಆತ್ಮಿಕ ಶಕ್ತಿಯನ್ನ ತುಂಬಿಸಲಿಲ್ವಾ? इस प्रश्न के रिजल्ट्स में सुनाया कि 50% की रिजल्ट नहीं था. ಈ ರೀತಿಯಾಗಿ ಮಾಡಿ ವಾತಾವರಣವನ್ನ ಶಕ್ತಿಶಾಲಿಯನ್ನಾಗಿ ಮಾಡಿ ಅಂತ ಬಾಬಾ ಹೋಮ್ವರ್ಕ್ ಕೊಟ್ಟಿದ್ರು. ಆದರೆ ಈ ಪ್ರಶ್ನೆ ಅನುಸಾರವಾಗಿ ರಿಸಲ್ಟ್ ನೋಡಿದ್ರೆ ಮಕ್ಕಳದು 50% ಕೂಡ ಮಕ್ಕಳಲ್ಲಿ ಆತ್ಮಕ್ಕೆ ಬಲ, ಅವ್ಯಕ್ತ ಸ್ಥಿತಿ, ಯೋಗ ಬಲ ಬರಲೇ ಇಲ್ಲ ಅಂತ ಹೇಳ್ತಾರೆ. तो दूसरा प्रश्न में ರಿಸಲ್ಟ್ 60% ठीक थी. ಒಂದು ಯೋಗ, ಎರಡನೇದು ಅವ್ಯಕ್ತ ಸ್ಥಿತಿ ಅಂತ ಬಾಬಾ ಹೇಳಿದ್ರು. ಈಗ ಎರಡನೇ ಪ್ರಶ್ನೆ ಬಾಬಾ ನೋಡ್ತಾ ಇದ್ರು, 60% ಚೆನ್ನಾಗಿದೆ. ವ कौन सा प्रश्न था? सर्विस की रिजल्ट या उमंग उत्साह में रिजल्ट बहुत अच्छी है. ಅವ್ಯಕ್ತ ಸ್ಥಿತಿ ರೂಪಣೆಯಲ್ಲಿ 50% ಇಲ್ಲ ರಿಸಲ್ಟು. ಇನ್ನು ಸ್ಥೂಲ ರೂಪದ ಸೇವೆ ಏನು ಮಾಡ್ತೇವಲ್ಲ ಇದರಲ್ಲಿ 60% ಉಮಂಗ್ ಉತ್ಸಾಹ ಇದೆ. ರಿಸಲ್ಟ್ ಬಹುತ್ ಅಚ್ಚೆ ಲೇಕಿನ್ ಬ್ಯಾಲೆನ್ಸ್ ಕಹಾ? ರಿಸಲ್ಟ್ ಚೆನ್ನಾಗಿದೆ ಸ್ಥೂಲ ಸೇವೆಯಲ್ಲಿ, ಕರ್ಮಣ ಸೇವೆ ಮಾಡ್ತೀರಿ, ಆದರೆ ಅವ್ಯಕ್ತ ಸ್ಥಿತಿ ಇಲ್ಲ. ಆದರೆ ಬ್ಯಾಲೆನ್ಸ್ ಮಕ್ಕಳಿಗೆ ಬೇಕು. ಅಗರ್ ಬ್ಯಾಲೆನ್ಸ್ ठीक रखो तो बहुत शीघ्र ही मास्टर सक्सेसफुल होकर अपनी प्रजा और भक्तों को ब्लिस देकर इस दुख की दुनिया से पार कर सकेंगे. ಹೀಗೆ ಈಗ ಎರಡೂ ಬ್ಯಾಲೆನ್ಸ್ ಮಾಡ್ಕೋಬೇಕಾಗಿದೆ. ಎಷ್ಟು ಶೀಘ್ರವಾಗಿ ಮಾಸ್ಟರ್ ಸಕ್ಸಸ್ಫುಲ್ ಆಗ್ತೀರಿ ಅಷ್ಟು ನಿಮ್ಮ ಪ್ರಜೆಗಳನ್ನ, ಭಕ್ತರನ್ನ ಆಶೀರ್ವಾದ ಕೊಟ್ಟು ದುಃಖದ ಜಗತ್ತಿನಿಂದ ನೀವು ಪಾರ್ ಮಾಡೋರಾಗ್ತೀರಿ. ಅಂದರೆ ನಮ್ಮ ತಯಾರಿ ಅವ್ಯಕ್ತ ಸ್ಥಿತಿನೂ ಬೇಕು, ಸೇವೆನೂ ಬೇಕು, ಬ್ಯಾಲೆನ್ಸ್ ಮಾಡಬೇಕಾಗಿದೆ. अभी भक्तों की पुकार स्पष्ट और समीप नहीं सुनाई देती है क्योंकि आपको स्वयं ही अपनी स्टेज स्पष्ट नहीं है. ಆದ್ರೆ ಈಗ ಭಕ್ತರು ಏನು ಕರೀತಾ ಇದ್ದಾರೆ ನಿಮಗೆ, ಅವರ ಕರೆ ನಿಮಗೆ ಕೇಳಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ನೀವೇ ನಿಮ್ಮ ಸ್ಟೇಜನ್ನು ಅರ್ಥ ಮಾಡ್ಕೊಂಡಿಲ್ಲ, ನೀವೇ ನಿಮ್ಮ ಪರಿಪೂರ್ಣ ಪವಿತ್ರ ಸ್ಟೇಜನ್ನು ತಲುಪಿಲ್ಲ. तो ये है प्रश्नों के ರಿಸಲ್ಟ್. ಹೀಗೆ ಬಾಬಾ ನಮ್ಮ ಮುಂದೆ ಏನು ಪ್ರಶ್ನೆ ಇಟ್ಟಿದ್ರು, ಸೇವೆ ಮತ್ತು ಅವ್ಯಕ್ತ ಸ್ಥಿತಿಯ ರಿಸಲ್ಟ್ ಹೀಗಿದೆ ಅಂತ. ಈ ರೀತಿಯಾಗಿ ಬ್ರಹ್ಮ ಬಾಬಾ ಮತ್ತು ಶಿವ ಬಾಬರವರು ಈ ಪ್ರಶ್ನೆಗಳ ಬಗ್ಗೆ ಮಕ್ಕಳೇನು ಮಾಡ್ತಿದ್ದಾರೆ ಅಂತ ಚರ್ಚೆ ಮಾಡ್ತಾ ಇದ್ರು. तीसरा प्रश्न है संपर्क व संबंध में स्वयं अपने आप से संतुष्ट व अन्य आत्माएं कहाँ तक संतुष्ट रही सर्विस में या प्रवृत्ति में. ಮೂರನೇದಾಗಿ ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಮಕ್ಕಳ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ನೀವು ಸಂತುಷ್ಟರಾಗಿದ್ದು ಅನ್ಯ ಆತ್ಮಗಳನ್ನು ಸಂತುಷ್ಟರನ್ನಾಗಿ ಮಾಡಿದ್ದೀರಾ? ಭಲ ಸರ್ವಿಸ್ನಲ್ಲಿದ್ದವರಾಗಿರ್ಬೋದು, ಗೃಹಸ್ಥಿಗಳಾಗಿರ್ಬೋದು. ಸೇವಾ ಕೇಂದ್ರ ಬಿ ಪ್ರವೃತ್ತಿ ಹಿ ಹೈ, ಅಥವಾ ಸೆಂಟ್ರ್ ಕೂಡ ಒಂದು ಪ್ರವೃತ್ತಿನೇ ಆಗಿದೆ. ಇಲ್ಲಿ ಆತ್ಮಗಳು ಸಂತುಷ್ಟವಾಗಿರಬೇಕು. तो ಪ್ರವೃತ್ತಿ ಮೇ ವ ಸರ್ವಿಸ್ ಮೇ ಸಂತುಷ್ಟತಾ ಕಹಾ ತಕ್ ರಹಿ. ಹೀಗೆ ಪ್ರವೃತ್ತಿ ಅಂದರೆ ವ್ಯವಹಾರ, ನಿಮ್ಮ ಜವಾಬ್ದಾರಿಯ ಕೆಲಸ ಕಾರ್ಯಗಳು, ನಿಮ್ಮ ಲೌಕಿಕದ್ದೇ ಇರ್ಬೋದು, ಸೇವಾ ಕೇಂದ್ರದವರಾಗಿರ್ಬೋದು, ಸೇವಾ ಕೇಂದ್ರದ್ದೇ ಆಗಿರ್ಬೋದು. ಈ ಎರಡೂ ಕಡೆಯ ನಿಮ್ಮ ಸೇವೆ ಸಂತುಷ್ಟತೆಯಿಂದ ನಡೀತಿದೆಯಾ? ನಿಮ್ಮಲ್ಲಿ ನಿಮಗೆ ಸಂತುಷ್ಟತೆ ಎಷ್ಟಿದೆ? ಇಸ್ಮೇ ಮಾನಿಟರಿ ಪಾಸ್ ಹೇ, ಮೆಜಾರಿಟಿ 50-50 ಹೇ. ಆದರೆ ಯಾರು ಲೀಡರ್ ಆಗಿದ್ದಾರೆ, ಮಾನಿಟರ್ ಇದ್ದಾರೆ, ಅವ್ರು ಪಾಸ್ ಆಗಿದ್ದಾರೆ, 50-50 ಇದ್ದಾರೆ. ಅಭಿ ಹೈ ಅಭಿ ನೈ ಹೈ, ಆಜ್ ಹೈ ಕಲ್ ನಹಿ. 50-50 ಅಂದರೆ ಇವತ್ತು ಯೋಗದ ಸ್ಥಿತಿ ಇರುತ್ತೆ, ನಾಳೆ ಇರೋದಿಲ್ಲ. ಇವತ್ತು ಒಳ್ಳೆ ಸೇವೆ ಮಾಡಿರ್ತಾರೆ, ನಾಳೆ ಮಾಡೋಕ್ಕೆ ಆಲಸ್ಯ ಬಂದ್ಬಿಡ್ತದೆ, ಸುಸ್ತಾಗಿದೆ ಅಂಥೇಳಿ ಮಾಡೋದೇ ಬಿಟ್ಬಿಡ್ತಾರೆ. ಹೀಗೆ ಒಂದಿನ ಮಾಡ್ತಾರೆ, ಒಂದಿನ ಮಾಡೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಆಜ್ ಹೈ ಕಲ್ ನಹಿ. ಇವತ್ತು ಸೇವೆ ಮಾಡಿದ್ರು, ಇವತ್ತು ಒಳ್ಳೆ ಯೋಗ ಮಾಡಿದ್ರು, ನಾಳೆ ಮಾಡಬೇಕಂದ್ರೆ ನಾಳೆ ಇಲ್ಲ. ಅವರು ಅಂದರೆ ಮಾಡ್ಲಿಕ್ಕೆ ಉತ್ಸಾಹ ಇಲ್ಲ. ಇಸ್ಕೋ 50-50 ಕತ್ತೆ, ಇದಕ್ಕೆ 50-50 ಅಂತ ಹೇಳ್ತಾರೆ. तीनों प्रश्नों से चलते हुए ವರ್ಷ ಕಿ ರಿಸಲ್ಟ್ ಸ್ಪಷ್ಟ ಹೇನಾ? ಈ ಮೂರು ಪ್ರಶ್ನೆಗಳ ಅನುಸಾರವಾಗಿ ಈಗೇನು ಪ್ರೆಸೆಂಟ್ ಟೈಮ್ ಈ ವರ್ಷ ನಡೀತಾ ಇದೆ, ಇದರ ಅನುಸಾರವಾಗಿ ನಿಮ್ಮ ರಿಸಲ್ಟ್ ನಿಮ್ಮ ಮುಂದೆ ಸ್ಪಷ್ಟ ಇದೆ ತಾನೆ. ಸುನಾಯಾ ತಾಕಿ ಇಸ್ ವರ್ಷ ಮೇ ವಿಶೇಷ ವರದಾನ್ ಲೇ ಸಕ್ತೆ ಹೋ. ಯಾಕೆಂದರೆ ಬಾಬಾ ವಿಶೇಷವಾದ ಅವಕಾಶ ಈ ವರ್ಷಕ್ಕೆ ಕೊಟ್ಟಿದ್ದಾರೆ. ನಿಮ್ಮ ಸೇವೆ, ಪುರುಷಾರ್ಥ ಅಂದರೆ ಅವ್ಯಕ್ತ ಸ್ಥಿತಿ ಜೊತೆಗೆ ನಮ್ಮ ಸಂಘಟನೆಯ ಶಕ್ತಿ ಅಥವಾ ನಮ್ಮ ಪರಿವರ್ತನೆ ಎಲ್ಲದಲ್ಲಿ ಕೂಡ ಮಾಡಲಿಕ್ಕೆ ಈ ವರ್ಷ ವಿಶೇಷ ಅವಕಾಶ ಇದೆ. ಮಾಡಿಕೊಂಡು ಪರಿವರ್ತನೆ ಮಾಡಿಕೊಂಡು ವರದಾನ ಪಡ್ಕೊಳ್ಳಿ ಅಂತ ಬಾಬಾ ಅವಕಾಶ ಕೊಟ್ಟಾರೆ. ಲೇಕಿನ್ ಏಕ್ ಮಾಸ್ ಹಿ ವರದಾನಿ ಮಾಸ್ ಸಮಜ್ ಅಟೆನ್ಷನ್ ರಖಾ.
ಆದರೆ ನಾವು ಜನವರಿ 1 ತಿಂಗಳು ಮಾತ್ರ ಅವ್ಯಕ್ತ ಮಾಸ ಅವ್ಯಕ್ತ ತಿಂಗಳು ಅಂತ ಆಚರಣೆ ಮಾಡ್ತೇವೆ. ಅದಕ್ಕೆ ಮಾತ್ರ 1 ತಿಂಗಳು ಏನು ಮಾಡ್ತೇವೆ, ಮೌನ ಯೋಗ ಮಾಡ್ತೇವೆ, ಅದಕ್ಕೆ ಮಾತ್ರ ಅಟೆನ್ಷನ್ ಕೊಡ್ತೇವೆ 1 ತಿಂಗಳು. ಫಿರ್ ಧೀರೆ ಧೀರೆ ಸಮಯ ಅನುಸಾರ ವರದಾನಿ ಮೂರ್ತು ಭೂಲ್ತಾ ಜಾ ರಹಾ ಹೈ. ಆದರೆ ಮಕ್ಕಳು 1 ತಿಂಗಳು ಪುರುಷಾರ್ಥ ಮಾಡ್ತಾರೆ, ಕೆಲವರಂತೂ 1 ವಾರ ಮಾಡ್ತಾರೆ, 1 ದಿನ 18ರ 1 ದಿನ ಮಾಡ್ತಾರೆ, ಮತ್ತಿಲ್ಲ. ನಿಧಾನವಾಗಿ ಪುನಃ ಏನು ಮಾಡ್ತಿದ್ದಾರೆ, ಸಮಯ ಅನುಸಾರವಾಗಿ ವರದಾನಿ ವರ್ಷ ಇದು ಎಂಬುದನ್ನೇ ಮರಿತಾ ಇದ್ದಾರೆ. ಈ ವರ್ಷ ಬಾಬಾ ವರದಾನ ಪಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಕೊಟ್ಟಾರೆ, ಅದಕ್ಕಾಗಿ ಈ ಸಮಯ ಇದೆ ಅನ್ನೋದನ್ನೇ ಮರಿತಾರೆ. इसलिए जितना ही इस वरदानी वर्ष में वरदान लेने की स्मृति में रहेंगे तो सहज वरदान भी प्राप्त होंगे. ಆದ್ದರಿಂದ ಎಷ್ಟು ಸಾಧ್ಯ ಎಷ್ಟು ವರದಾನಿ ವರ್ಷದಲ್ಲಿ ವರದಾನ ನಾನು ತಗೊಳ್ಬೇಕು ಎಂಬ ಸ್ಮೃತಿಯಲ್ಲಿರ್ತೀರಿ, ಅಷ್ಟು ಸಹಜವಾಗಿ ವರದಾನ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಬಾಬಾ ಹೇಳ್ತಾರೆ, ಒಂದು ವೇಳೆ ನಮಗೆ ನಾನು ವರದಾನ ಬಾಬನಿಂದ ಪಡ್ಕೊಳ್ಬೇಕೆಂಬುದೇ ಸ್ಮೃತಿ ಇಲ್ಲ ಅಂದರೆ ನೀವು ವಿಘ್ನಗಳನ್ನು ಎದುರಿಸಲಿಕ್ಕೆ ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ. इसलिए चारों ओर सर्व ब्राह्मण परिवार के आत्माओं के आगे सर्व प्रकार के विघ्नों को मिटाने के लिए जैसे पहले मास में याद की व लगन की अग्नि को प्रज्वलित किया, वैसे अभी ऐसा ही ಅವ್ಯಕ್ತ ವಾತಾವರಣ बनाना. ಅದಕ್ಕೆ ಬಾಬಾ ಹೇಳ್ತಾರೆ, ಆದ್ದರಿಂದ 4 ದಿಕ್ಕಿನಲ್ಲಿ ಸರ್ವ ಬ್ರಾಹ್ಮಣ ಪರಿವಾರ ಆತ್ಮಗಳಿಗೆ ಸರ್ವ ಪ್ರಕಾರದ ವಿಘ್ನಗಳನ್ನು ಅಳಿಸಿ ಹಾಕ್ಲಿಕ್ಕಾಗಿ ಬಾಬಾ 1 ತಿಂಗಳು ಅವ್ಯಕ್ತ ಮಾಸದ ಆಚರಣೆಗೆ ಹೇಗೆ ಅವಕಾಶ ಕೊಟ್ಟರು, ಹೇಗೆ ಬಾಬಾ ಹೇಳ್ತಿದ್ದಾರೆ, ಬಾಬನ ನೆನಪಿನ ಅಗ್ನಿ ಪ್ರಜ್ವಲಿತಗೊಳಿಸ್ರಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಅವ್ಯಕ್ತ ವಾತಾವರಣವನ್ನು ನಿಮ್ಮ ಸೇವಾ ಕೇಂದ್ರದಲ್ಲಿ ಅಥವಾ ನಿಮ್ಮ ಮನೆಯ ವಾತಾವರಣ ಅವ್ಯಕ್ತ ಮಾಡ್ರಿ ಅಂತ ಹೇಳಿದರು. ಏಕ್ ತರಫ್ ವರದಾನಿ ದೂಸರೆ ತರಫ್ ವಿಘ್ನ. ಹೀಗೆ ಬಾಬಾ ನಮಗೆ ಜವಾಬ್ದಾರಿಯುತವಾದಂತಹ ಹೋಮ್ವರ್ಕನ್ನು, ಸೇವಾ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನೀವು ಒಂದು ಕಡೆಗೆ ಈಗ ವರದಾನಿ ಮೂರ್ತಿ ಆಗಲೇಬೇಕು, ಪುರುಷಾರ್ಥ ಸೇವೆಯನ್ನು ಮಾಡಿ, ಆದರೆ ಮತ್ತೊಂದು ಕಡೆಗೆ ವಿಘ್ನಗಳು ಇದ್ದಾವೆ. दोनों का एक दूसरे के साथ ಸಂಬಂಧ. ವಿಘ್ನಗಳು ಏನು ನಮಗೆ ಬಂದಿದ್ದಾವೆ, ನಾವು ಯಾವ ವಿಘ್ನ ಸಮಸ್ಯೆಯೊಳಗಿದ್ದೇವೆ ಅದಕ್ಕೂ ಬಾಬಾ ಹೇಳ್ತಾ ಇದ್ದಾರೆ ನಮ್ಮ ಪುರುಷಾರ್ಥಕ್ಕೂ ಸಂಬಂಧ ಇದೆ. सिर्फ अपने प्रति विघ्न विनाशक नहीं बनना है, लेकिन अपने ब्राह्मण कुल की सर्व आत्माओं के प्रति विघ्न विनाशक करने के लिए सहयोगी बनना है. ಕೇವಲ ನಾವು ನಮ್ಮ ಪ್ರತಿ ವಿಘ್ನ ವಿನಾಶಕರಾಗೋದಲ್ಲ, ಆದರೆ ಇಡೀ ಬ್ರಾಹ್ಮಣ ಕುಲ ಆತ್ಮಗಳ ಪ್ರತಿ, ಸರ್ವ ಆತ್ಮಗಳ ಪ್ರತಿ ನಾವು ವಿಘ್ನ ವಿನಾಶಕರಾಗಿ, ಅಂದರೆ ನಾವು ವಿಘ್ನಗಳ ನಮ್ಮದು ವಿನಾಶ ಮಾಡಿಕೊಂಡು ಇಡೀ ಜಗತ್ತಿನವರದು ಅಥವಾ ಬ್ರಾಹ್ಮಣ ಪರಿವಾರದವರದು ಸರ್ವ ಆತ್ಮಗಳದ್ದು ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳುವ ಸಹಯೋಗಿ ನಾವು ಆಗಬೇಕು. ನಾನೇ ಸಮಸ್ಯೆಯಲ್ಲಿದ್ದೇನೆ, ನಾನೇ ದುಃಖದಲ್ಲಿದ್ದೇನೆ, ನಾನೇ ರೋಗದಲ್ಲಿದ್ದೇನೆ, ನಂದೇ ಕಷ್ಟ ಇದೆ ಅಂತ ನಮ್ಮ ಹಿಂದೆನೇ ನಮಗೆ 100 ಜನ ಕೇಳೋರು ಇರಬೇಕು ಅಂದರೆ ಮತ್ತು ನಾವು ಪ್ರಪಂಚದ ಸೇವೆ, ಅನೇಕ ಆತ್ಮಗಳ ಸೇವೆ ಮಾಡೋದು ಯಾವಾಗ? ಐಸೆ ಸ್ಪೀಡ್ ತೇಜ್ ಕರೋ. ಹೀಗೆ ಬಾಬಾ ಏನು ಹೇಳ್ತಾರೆ, ನಾವು ಈಗ ವಿಘ್ನ ವಿನಾಶಕರಾಗಲಿಕ್ಕಾಗಿ ನಮ್ಮ ಪುರುಷಾರ್ಥ ಸೇವೆ ಸ್ಪೀಡ್ ಮಾಡಬೇಕಾಗಿದೆ. बीच बीच में चलते चलते स्पीड डीली कर देते. ಬಾಬಾ ಹೇಳಿದ ಒಂದು ದಿನ ನಾವು ಮಾಡಿದ್ವಿ ಸ್ಪೀಡ್ ಪುರುಷಾರ್ಥ ಅಂದರೆ ಜಾಸ್ತಿ ಯೋಗ ಮಾಡಿದ್ವಿ, ಇವತ್ತು ಜಾಸ್ತಿ ಸೇವೆ ಮಾಡಿದ್ವಿ, ನಾಳೆ ನಿನ್ನೆ ತುಂಬ ಮಾಡಿದ್ನೆಲ್ಲ ಟಯರ್ಡ್ ಆಗಿಬಿಟ್ಟಿದೆ ಅಂತ ಇವತ್ತು ಮಲಗೇ ಬಿಡೋದು. ಹೀಗೆ ಇವತ್ತು ಸ್ಪೀಡು, ನಾಳೆ ಡೌನ್, ಸ್ಲೋ ಆಗಿಬಿಡ್ತೀರಿ. इसलिए साक्षात होने में भी ड्रामा में इतनी देर दिखाई दे रही. ಹೀಗಾಗಿ ಮಕ್ಕಳ ಪ್ರತ್ಯಕ್ಷತೆ, ಬಾಬನ ಪ್ರತ್ಯಕ್ಷತೆ ಆಗೋದರಲ್ಲಿ ಕೂಡ ಸೃಷ್ಟಿ ನಾಟಕದಲ್ಲಿ ನಿಧಾನ ಆಗ್ತಾ ಇದೆ. ತಬಿ ತೋ ಸ್ವಯಂ ಕು ಭಿ ಪ್ರತ್ಯಕ್ಷ ಕರ್ ಸಕೆಂಗೆ. ನಿಮ್ಮ ಶ್ರೇಷ್ಠತೆ ಪ್ರತ್ಯಕ್ಷ ಮಾಡ್ಕೊಳ್ಳಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ. ಹಾಗಾದರೆ ಪರಮಪಿತ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡೋದು ಯಾವಾಗ? ಈಗಲೂ ಸಮಾಜದಲ್ಲಿ ನಮ್ಮ ಮಿತ್ರ ಸಂಬಂಧಿಕರು ನಮ್ಮನ್ನು ನೋಡೋದು ಯಾವ ದೃಷ್ಟಿಯಿಂದ? ನೀವು ಶ್ರೇಷ್ಠ ಆತ್ಮ, ಆತ್ಮಿಕ ಜ್ಞಾನ ಪಡ್ಕೊಂಡವರು, ಆತ್ಮದ ಜ್ಞಾನ ಬಣ್ಣ ಅಂಟಿಸ್ಕೊಂಡವರು, ಈ ಶ್ರೇಷ್ಠ ಸಂಘದಲ್ಲಿರೋರು ಅಂತ ಏನಾದರೂ ಕಾಣುತ್ತಿದೆ ಅವರಿಗೆ? ಇಲ್ಲ. ನಮ್ಮ ಹಳೆ ಸ್ವಭಾವ ಸಂಸ್ಕಾರಗಳು, ಹಳೆ ರೀತಿ,
ನಮ್ಮದೇನಿದೆ ಹಳೇದು ಅವ್ರಿಗೆ ಅದೇ ಕಾಣ್ತಾ ಇದೆಯಲ್ಲ ಈಗಲೂ. ಏನಾದರೂ ಪರಿವರ್ತನೆಯ ಬಣ್ಣ ಕಾಣುತ್ತಿದೆ ಅವರಿಗೆ? ಇಲ್ಲ. ಅಂದರೆ ಬಾಬಾ ಹೇಳ್ತಾರೆ ನಿಮ್ಮ ಈ ಶ್ರೇಷ್ಠತೆನೇ ಇನ್ನೂ ಅವರಿಗೆ ಪ್ರತ್ಯಕ್ಷ ಆಗಲಿಲ್ಲ. ಹಾಗೆ ಪರಮಾತ್ಮನ ಪ್ರತ್ಯಕ್ಷತೆ ಯಾವಾಗ? ಅಪ್ನೆ ಮೇ ಸರ್ವಶಕ್ತಿವಾನ್ ಪ್ರತ್ಯಕ್ಷ ರೂಪ ಅನುಭವ ಕರೋ. ಆದ್ದರಿಂದ ನಾವು ಮೊದಲು ನಮ್ಮ ಪ್ರತಿ ನಾವು ಸರ್ವಶ್ರೇಷ್ಠ ಆತ್ಮ, ಈ ವರದಾನದ ಸ್ವರೂಪ ಮೊದಲು ನಾವು ಅನುಭವ ಮಾಡಬೇಕು. ನಾನು ಸರ್ವಶ್ರೇಷ್ಠ ಆತ್ಮ. ಸರ್ವಶ್ರೇಷ್ಠ ಆತ್ಮ ಯಾವ ಸಂಘಟನೆಯಲ್ಲಿದೆ, ಯಾರ ಜೊತೆಗಿದ್ದಾರೆ, ಯಾರ ಮಾರ್ಗದರ್ಶನದಲ್ಲಿದ್ದೇನೆ, ಅಥವಾ ಯಾರು ನನಗೆ ಶಿಕ್ಷಕ ಆಗಿದ್ದಾರೆ, ಯಾರು ನನಗೆ ಮಾತಾಪಿತಾ ಆಗಿದ್ದಾರೆ, ಯಾರು ನನಗೆ ಪಾಲನಕರ್ತ ಆಗಿದ್ದಾರೆ. ಸರ್ವಶ್ರೇಷ್ಠ ಆತ್ಮಕ್ಕೆ ಇದೆಲ್ಲ ಹಿನ್ನೆಲೆ ಇರುತ್ತೆ. ಏಕೆ ನಾನು ಸರ್ವಶ್ರೇಷ್ಠ ಆತ್ಮ ಅಂತ ಸುಮ್ಮನೆ ಜಪ ಮಾಡಿದರೆ, ಅದನ್ನು 1000 ಸಲ 1,00,000 ಬಾರಿ ಬರೆದ್ರೆ ಸರ್ವಶ್ರೇಷ್ಠ ಆತ್ಮ ಆಗ್ಬಿಡುತ್ತೇನಾ? ಇಲ್ಲ. ಸರ್ವಶ್ರೇಷ್ಠ ಆತ್ಮಕ್ಕೆ ಸುತ್ತಲೇನು ಏನೆಲ್ಲ ಅವಕಾಶಗಳಿದೆ, ಆ ಅನುಭವ ಮಾಡ್ತಾ ಆತ್ಮ ಸರ್ವಶ್ರೇಷ್ಠ ಆತ್ಮ ಆಗುತ್ತೆ. ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಆ ಸರ್ವಶ್ರೇಷ್ಠ ಆತ್ಮದ ವರದಾನ ಬಾಬಾ ನಮಗೇನು ಸ್ವಮಾನ ಕೊಟ್ಟಿದ್ದಾರೆ. ಈ ಅನುಭವದಲ್ಲಿದ್ದೀರಾ? ಹೌದು, ನಾನು ಸರ್ವಶ್ರೇಷ್ಠ ಆತ್ಮ. ಎಲ್ಲಿದ್ದೇನೆ, ಹೇಗಿದ್ದೇನೆ, ಯಾರ ಜೊತೆಗಿದ್ದೇನೆ, ಏನು ಪಾಲನೆ ಸಿಗ್ತಾ ಇದೆ, ಎಂಥ ಪರಿಶುದ್ಧ ವಾತಾವರಣ, ಪರಿಶುದ್ಧ ಆಹಾರ, ಪರಿಶುದ್ಧ ಪರಿವಾರ, ಇದೆಲ್ಲದರಿಂದಾಗಿ ನಾನು ಸರ್ವಶ್ರೇಷ್ಠ ಆತ್ಮ. ಇಂಥ ಭಾಗ್ಯ ನನ್ನ ಹಾಗೆ ಯಾರಿಗಿದೆ? ಈ ನಶೆಯಲ್ಲಿ ನಾವು ಅನುಭವ ಮಾಡ್ತಾ ಇರಬೇಕಲ್ಲ. तो एक दो शक्ति का नहीं, ಸರ್ವಶಕ್ತಿವಾನ್ ಕಾ. ಒಂದೆರಡು ಶಕ್ತಿಗಳಿಂದಲ್ಲ, ಬಾಬಾ ನಮಗೆ ಸರ್ವಶಕ್ತಿಗಳನ್ನು ಕೊಟ್ಟಿದ್ದಾರೆ. ಮಾಸ್ಟರ್ ಸರ್ವಶಕ್ತಿವಾನ್ ಬನೆ ಹೋ, ನ ಕೆ 2-4 ಶಕ್ತಿಯೋಂ ಕಿ. ನಾವು ಮಾಸ್ಟರ್ ಸರ್ವಶಕ್ತಿವಂತರು, ಕೇವಲ ಒಂದೆರಡು ಶಕ್ತಿಗಳ ಸಂತಾನರಂತ ಹೇಳ್ತಾರೆ ನಮಗೆ. ಸರ್ವಶಕ್ತಿವಂತನ ಸಂತಾನರು ಅಂದರೆ ಮಾಸ್ಟರ್ ಸರ್ವಶಕ್ತಿವಂತರು. तो ಸರ್ವಶಕ್ತಿವಾನ್ ಕೋ ಪ್ರತ್ಯಕ್ಷ ಕರೋ. ಹೀಗೆ ಸರ್ವಶಕ್ತಿಗಳನ್ನು ತುಂಬಿಸಿಕೊಂಡು ನಮ್ಮನ್ನು ನೋಡುವಾಗ ಎಲ್ಲರೂ ಕೂಡ ನೋಡಿ, ನಮ್ಮ ಡ್ರೆಸ್ ನೋಡ್ತಾರೆ, ನಮ್ಮ ಬ್ಯಾಡ್ಸ್ ನೋಡ್ತಾರೆ. ನೋಡುವಾಗಲೇ ಇವರು ಬ್ರಹ್ಮಕುಮಾರಿಯರು ಅಂತ ಕೂಡಲೇ ಅವ್ರಿಗೆ ಯಾರು ಇವರು ಬ್ರಹ್ಮಕುಮಾರಿ ಸಂಸ್ಥೆಯರು ಅಂತ ಹೇಳಬೇಕಾಗಿಲ್ಲ. ಈಗ ತುಂಬ ಪ್ರಚಾರ ಆಗಿದೆ. ನಮ್ಮ ಡ್ರೆಸ್ಸು ಬ್ಯಾಡ್ಜು ನೋಡುವಾಗಲೇ, ನಮ್ಮ ರೂಪರೇಖೆ, ನಮ್ಮ ಶೈಲಿ ನೋಡುವಾಗ ಇವರು ಬ್ರಹ್ಮಕುಮಾರಿ ಸಂಸ್ಥೆಯವರು ಗೊತ್ತಾಗ್ಬಿಡ್ತದೆ ತಾನೆ. ಹಾಗೆಯೇ ಬಾಬಾ ಹೇಳ್ತಾ ಇದ್ದಾರೆ, ಸರ್ವಶಕ್ತಿವಂತ ತಂದೆ ಪ್ರತ್ಯಕ್ಷತೆ ನಮ್ಮ ಮೂಲಕ ಆಗಬೇಕು. ಹೌದಾ? ಅದನ್ನೇ ಬಾಬಾ ಹೇಳ್ತಾರೆ, ಈ ರೀತಿಯಾಗಿ ನಿಮ್ಮ ಜೀವನದ ಕನ್ನಡಿ ಕ್ಲಿಯರ್ ಆಗಿದೆಯಾ? ಏನು ಕಾಣ್ತಾ ಇದೆ ಜಗತ್ತಿಗೆ? ಮಿತ್ರ ಸಂಬಂಧಿಕರಿಗೆ ಏನು ಕಾಣ್ತಾ ಇದೆ? ನಿಮ್ಮ ಹಳೆಯದೇ ಬಣ್ಣ ಕಾಣುತ್ತಿದೆಯೋ, ಪರಮಾತ್ಮನ ಬಣ್ಣ ಕಾಣಿಸ್ತಿದೆಯಾ ನೋಡಿ ಅಂತಾರೆ ಬಾಬಾ. ಅಚ್ಚಾ, मास्टर ब्लिसफुल, मास्टर नॉलेजफुल, मास्टर सक्सेसफुल, सर्वश्रेष्ठ सदा रूहानी संग के रंग में रहने वाले विशेष आत्माओं को याद, प्यार और नमस्ते. ಹೀಗೆ ಮಾಸ್ಟರ್ ಬ್ಲಿಸ್ಫುಲ್, ಮಾಸ್ಟರ್ ನಾಲೆಜ್ಫುಲ್, ಮಾಸ್ಟರ್ ಸಕ್ಸೆಸ್ಫುಲ್, ಸರ್ವಶ್ರೇಷ್ಠ ಸದಾ ಆತ್ಮಿಕ ಸಂಘದ ಬಣ್ಣದಲ್ಲಿರುವಂಥ ವಿಶೇಷ ಆತ್ಮಗಳಿಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಹೀಗೆ ಬಾಬಾ ವಿಶೇಷವಾಗಿ ಮುರುಳಿಯಲ್ಲಿ ನಮಗೇನು ಹೇಳ್ತಿದ್ದಾರೆ, ಕುಸ್ಸಂಗದಿಂದ ಸೇರಿದವನಿಗೆ ಸರ್ವನಾಶ. ಮಾಯೆ ಸಂಘಕ್ಕೆ ಸೇರಿದವರು ಸರ್ವನಾಶ ಆಗ್ತಾರೆ. ಹೇಗೆ? ಅವ್ರ ಹಾಗೆ ದುರ್ಗುಣ ಕಲಿತಾರೆ, ಅವ್ರ ಹಾಗೆ ದುರಭ್ಯಾಸ ಕಲಿತಾರೆ, ಅವ್ರ ಹಾಗೆ ಶರೀರದ ಫ್ಯಾಷನ್ ಮಾಡೋದು ಕಲಿತಾರೆ. ನಾಶದ ಎಲ್ಲ ರೂಪದ ಬಣ್ಣ ಅದು ಸಂಘದಲ್ಲಿ ಅಂಟಿಸ್ಕೊಂಡು ಜೀವನ ನಾಶ ಮಾಡ್ಕೋತಾರೆ. ಹಾಗೆ ಸರ್ವಶ್ರೇಷ್ಠ ಸಂಘ, ಪರಮಾತ್ಮನ ಸಂಘ ಮಾಡಿದಂಥವರಿಗೆ ಸರ್ವಶ್ರೇಷ್ಠತೆಯ ಬಣ್ಣ ಅಂಟುತ್ತೆ. ಇದರಿಂದ ಆತ್ಮಿಕ ಬಣ್ಣ ಅಂತ ಹೇಳಾಗುತ್ತೆ. ಈ ಬಣ್ಣ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಸಂತುಷ್ಟತೆ, ಪ್ರೇಮ, ಶಾಂತಿ, ದಯೆ, ಕರುಣೆ, ಈ ಬಣ್ಣಗಳು ಕಾಣ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ಈ ಪ್ರಕಾರವಾಗಿ ಈಗ ಸಂಘದಂತೆ ರಂಗು, ನೀವು ಯಾವ ಸಂಘದಲ್ಲಿದ್ದೀರಿ, ಆ ಬಣ್ಣ ಅಂಟಿಸ್ಕೊಂಡಿದ್ದೀರಾ ಎಂಬುದು ಈಗ ಪ್ರತ್ಯಕ್ಷ ಆಗೋದೇ ಸೇವಾ ವಿಧಾನವಾಗಿದೆ. ಅಚ್ಚಾ, ಓಂ ಶಾಂತಿ. ಹೀಗೆ ಬಾಬಾ ಬಾರಿ ಬಾರಿ ಸೇವಾ ವಿಧಾನ, ನಾವು ಮನಸಾ ಸೇವೆ, ಯೋಗ ಬಲದ ಯೋಗದಾನ ಮಾಡು ಸೇವೆ. ಆದರೆ ಬಾಬಾ ಇವತ್ತು ನಮಗೆ
ನಮ್ಮ ಜೀವನ ಶೈಲಿ, ನಮ್ಮ ಜೀವನ ಏನಾಗಬೇಕಾಗಿದೆ, ಪರಮಾತ್ಮನ ಪ್ರತ್ಯಕ್ಷತೆ ಒಂದು ಕನ್ನಡಿ ಆಗಬೇಕಾಗಿದೆ. ಯಾವಾಗ ಪ್ರತ್ಯಕ್ಷತೆ ಆಗುತ್ತೆ ಅದೇ ವಿನಾಶದ ಗಂಟೆ, ವಿನಾಶದ ಕೊನೆ ಸಮಯನೂ ಆಗ್ತದೆ ಅಂತ ಹೇಳ್ತಾರೆ. ವಿನಾಶ ಕೂಡ ನೀವು ಶ್ರೇಷ್ಠತೆಗೆ ತಲುಪಲಿಕ್ಕಾಗಿ ನಿಮ್ಮನ್ನೇ ಕಾಯ್ತಾ ಇದೆ. ಯಾಕೆಂದರೆ ನಾಳೆ ಶ್ರೇಷ್ಠ ಭಾಗ್ಯ ಪಡ್ಕೊಳ್ಳೋರು ನೀವೇ. ನೀವು ಬೇಗ ಆ ಭಾಗ್ಯದ ಲಕ್ಷಣ ಹೊಂದಿದರೆ ಬೇಗ ಭಾಗ್ಯವು ನಿಮಗೆ ಸಿಗುತ್ತೆ. ಸೃಷ್ಟಿ ಅನೇಕ ಆತ್ಮಗಳಿಗೆ ಮುಕ್ತಿಯ ಮಾರ್ಗ ತೋರಿಸೋ ಸೇವೆ ನಿಮ್ಮಿಂದ ಆಗುತ್ತೆ. ಆ ಆತ್ಮಗಳು ಕಾಯ್ತಿದ್ದಾರೆ, ಪ್ರಕೃತಿ ಕಾಯ್ತಾ ಇದೆ, ಮೇಲೆ ಅನೇಕ ಫರಿಸ್ತೆಗಳು ನಮ್ಮನ್ನು ಕಾಯ್ತಿದ್ದಾರೆ. ಬೇಗ ರೆಡಿ ಆಗಬೇಕು ನೀವು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಬೇಗ ಬೇಗ ಪರಮಾತ್ಮನ ಸಂಘದ ಬಣ್ಣವನ್ನು ನಾವು ಅಂಟಿಸ್ಕೊಂಡು ತಯಾರಾಗಬೇಕು, ಪ್ರತ್ಯಕ್ಷ ಆಗಬೇಕು ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿರುವ ಸರ್ವಶ್ರೇಷ್ಠ ಆತ್ಮ ನಾನು. ತಂದೆಗೆ ಪ್ರತ್ಯಕ್ಷಗೊಳಿಸುವ ಸಾಕ್ಷಾತ್ಕಾರ ಮೂರ್ತಿ ನಾನು. ओम शांति, ओम शांति.